ಒಂದ್ ವೇಳೆ ಯುದ್ಧ ನಡೀತು ಅಂದ್ಕೊಳ್ಳಿ, ಮೊದಲು ಯುದ್ಧ ಸಾರುವ ದೇಶಕ್ಕೆ ಏನೆಲ್ಲ ಲಾಭ ಆಗುತ್ತೆ, ಏನೆಲ್ಲ ನಷ್ಟ ಆಗುತ್ತೆ ಅಂತ ಎಲ್ಲರೂ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಪಾಕ್ಗೆ ಪಾಠ ಕಲಿಸಲು ಭಾರತೀಯ ಸೇನೆ ಸಜ್ಜು. ಪ್ರತಿಕಾರಕ್ಕೂ ಮುನ್ನವೇ ಬಿಲ ಸೇರಿದ ಉಗ್ರ ರಾಷ್ಟ್ರ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ದಟ್ಟವಾಗಿದೆ. ಗಡಿಯಲ್ಲಿ ಯುದ್ಧಕ್ಕೆ ಆಹ್ವಾನಿಸುವ ಚಟುವಟಿಕೆಗಳು ಜೋರಾಗಿದ್ದು, ಯಾವುದೇ ಕ್ಷಣದಲ್ಲಾದರೂ ಮಿಲಿಟರಿ ಆಪರೇಷನ್ ನಡೆಯುವ ಸಾಧ್ಯತೆ ಇದೆ. ಹೀಗಾಗಿ ಎರಡು ದೇಶಗಳ ಮಧ್ಯೆ ಯುದ್ಧದ ಭೀತಿ ಆವರಿಸಿದೆ. ಭಾರತದ ಸೇನೆ ಅಂದ್ರೆ ಸುಮ್ಮನೆನಾ? ಅದರ ಗತ್ತು ಗೈರತ್ತು ಇರೋ ಬರೋ ದೇಶಗಳಿಗೆ ಗೊತ್ತೇ ಇದೆ. ಪ್ರತಿದಿನ ನಮ್ಮ ಆರ್ಮಿ ಒಂದೊಂದು ವಿಡಿಯೋ ರಿಲೀಸ್ ಮಾಡ್ತಿದೆ. ಯುದ್ಧ ಟ್ಯಾಂಕ್ಗಳ ದೃಶ್ಯ ಬಿಡುಗಡೆ ಆಗಿದೆ. T-19 ಅರ್ಜುನ ಭೀಷ್ಮ ಟ್ಯಾಂಕ್ ಗರ್ಜಿಸುತ್ತಿದ್ರೆ, ಇನ್ನೊಂದು ಕಡೆ ಬುಲೆಟ್ ಪ್ರೂಫ್ ಬಂಕರ್ಗಳ ಕ್ಲೀನಿಂಗ್ ನಡೀತಾ ಇದೆ. ಈ ಮಧ್ಯೆ ಪಾಕಿಸ್ತಾನ ಹೆದರಿ ತನ್ನ ಶಸ್ತ್ರಾಸ್ತ್ರವನ್ನ ಬಿಲ ಸೇರಿಸಿದೆ. ಭಾರತಕ್ಕೆ ಬೆದರಿದ ಪಾಕ್. ಇರೋಬರೋ ಶಸ್ತ್ರಾಸ್ತ್ರ ರಕ್ಷಣೆಗೆ ಪಾಕ್ ಮುಂದಾಗಿದೆ. ಭಾರತದ ಬಳಿ ಘಾತಕ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಈ ಪಾಕಿಸ್ತಾನಕ್ಕೆ ಅಮೆರಿಕ F-16 ಫೈಟರ್ ಅನ್ನ ಕೊಟ್ಟಿದೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಪಾಕಿಸ್ತಾನ ಬೆದರಿದೆ. ಈ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಕೇವಲ 4 ದೇಶಗಳ ಬಳಿ ಇದೆ. ಭಾರತ, ರಷ್ಯಾ, ಚೀನಾ, ಟರ್ಕಿ ಬಳಿ S-400 ಇದೆ. ಹೀಗಾಗಿ F-16 ಫೈಟರ್ ಜೆಟ್ ಅನ್ನೇ ಅಡಗಿಸಿಟ್ಟಿದೆ ಪಾಕಿಸ್ತಾನ. ಗಡಿಯಿಂದ 1500 ಕಿಲೋಮೀಟರ್ ದೂರದಲ್ಲಿ F-16 ಅಡಗಿಸಿಟ್ಟಿದ್ಯಂತೆ. ಪಾಕಿಸ್ತಾನ F-16 ಬಳಸಿದ್ರೆ ಭಾರತ S-400 ಕಂಡುಹಿಡಿಯುತ್ತೆ. S-400 ಮಿಸೈಲ್ ಸಿಸ್ಟಮ್ F-16 ಅನ್ನ ಹೊಡೆದುರುಳಿಸುತ್ತದೆ. ಭಾರತದ ವಿರುದ್ಧ F-16 ಬಳಸಿದ್ರೆ ಅಮೆರಿಕ ಕೆರಳುತ್ತೆ. F-16 ಫೈಟರ್ ಜೆಟ್ ಅನ್ನ ಷರತ್ತಿನ ಮೇಲೆ ನೀಡಿದೆ ಅಮೆರಿಕ. F-16 ಫೈಟರ್ ಜೆಟ್ ಅನ್ನ ಕೇವಲ ಉಗ್ರರ ವಿರುದ್ಧ ಬಳಸಬೇಕು. F-16 ವಿಶ್ವದ ಅತ್ಯಂತ ವಿಶ್ವಸನೀಯ ಫೈಟರ್ ಜೆಟ್. F-16 ರೇಂಜ್ ಬರೋಬ್ಬರಿ 4200 ಕಿಲೋಮೀಟರ್. ಸದ್ಯ ಗಡಿಯಲ್ಲಿ ಚೀನಾ JF-17 ಅನ್ನ ತಂದು ನಿಲ್ಲಿಸಿದೆ ಪಾಕ್. ಪಾಕ್ ಮಿಲಿಟರಿ ಪಡೆಯ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅನ್ನ ಬಳಸ್ತಾ ಇದೆ. ಅಷ್ಟೇ ಅಲ್ಲ, ಪಂಜಾಬ್ ಗಡಿಗೆ ಯುದ್ಧ ಟ್ಯಾಂಕ್ಗಳನ್ನ ಭಾರತ ಸೇನೆ ರವಾನಿಸಿದೆ. ಗಡಿಯಲ್ಲಿ ಯುದ್ಧ ಟ್ಯಾಂಕ್ಗಳನ್ನ, ಬೋಪರ್ಸ್ ಫಿರಂಗಿಗಳನ್ನ ನಿಯೋಜಿಸಿದೆ. ಅತ ಪಾಕಿಸ್ತಾನದ ಕಡೆಯಿಂದಲೂ ಗಡಿಯಲ್ಲಿ ಯುದ್ಧ ಟ್ಯಾಂಕ್ ಶಸ್ತ್ರಾಸ್ತ್ರ ನಿಯೋಜನೆ ಮಾಡಿದೆ. ಹೀಗಾಗಿ ಗಡಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಈ ಮೂಲಕ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಮತ್ತಷ್ಟು ದಟ್ಟವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದ್ ವೇಳೆ ಯುದ್ಧ ನಡೀತು ಅಂದ್ಕೊಳ್ಳಿ, ಮೊದಲು ಯುದ್ಧ ಸಾರುವ ದೇಶಕ್ಕೆ ಏನೆಲ್ಲ ಲಾಭ ಆಗುತ್ತೆ, ಏನೆಲ್ಲ ನಷ್ಟ ಆಗುತ್ತೆ ಅಂತ ಎಲ್ಲರೂ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಪಾಕ್ಗೆ ಪಾಠ ಕಲಿಸಲು ಭಾರತೀಯ ಸೇನೆ ಸಜ್ಜು. ಪ್ರತಿಕಾರಕ್ಕೂ ಮುನ್ನವೇ ಬಿಲ ಸೇರಿದ ಉಗ್ರ ರಾಷ್ಟ್ರ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ದಟ್ಟವಾಗಿದೆ. ಗಡಿಯಲ್ಲಿ ಯುದ್ಧಕ್ಕೆ ಆಹ್ವಾನಿಸುವ ಚಟುವಟಿಕೆಗಳು ಜೋರಾಗಿದ್ದು, ಯಾವುದೇ ಕ್ಷಣದಲ್ಲಾದರೂ ಮಿಲಿಟರಿ ಆಪರೇಷನ್ ನಡೆಯುವ ಸಾಧ್ಯತೆ ಇದೆ. ಹೀಗಾಗಿ ಎರಡು ದೇಶಗಳ ಮಧ್ಯೆ ಯುದ್ಧದ ಭೀತಿ ಆವರಿಸಿದೆ. ಭಾರತದ ಸೇನೆ ಅಂದ್ರೆ ಸುಮ್ಮನೆನಾ? ಅದರ ಗತ್ತು ಗೈರತ್ತು ಇರೋ ಬರೋ ದೇಶಗಳಿಗೆ ಗೊತ್ತೇ ಇದೆ. ಪ್ರತಿದಿನ ನಮ್ಮ ಆರ್ಮಿ ಒಂದೊಂದು ವಿಡಿಯೋ ರಿಲೀಸ್ ಮಾಡ್ತಿದೆ. ಯುದ್ಧ ಟ್ಯಾಂಕ್ಗಳ ದೃಶ್ಯ ಬಿಡುಗಡೆ ಆಗಿದೆ. T-19 ಅರ್ಜುನ ಭೀಷ್ಮ ಟ್ಯಾಂಕ್ ಗರ್ಜಿಸುತ್ತಿದ್ರೆ, ಇನ್ನೊಂದು ಕಡೆ ಬುಲೆಟ್ ಪ್ರೂಫ್ ಬಂಕರ್ಗಳ ಕ್ಲೀನಿಂಗ್ ನಡೀತಾ ಇದೆ. ಈ ಮಧ್ಯೆ ಪಾಕಿಸ್ತಾನ ಹೆದರಿ ತನ್ನ ಶಸ್ತ್ರಾಸ್ತ್ರವನ್ನ ಬಿಲ ಸೇರಿಸಿದೆ. ಭಾರತಕ್ಕೆ ಬೆದರಿದ ಪಾಕ್. ಇರೋಬರೋ ಶಸ್ತ್ರಾಸ್ತ್ರ ರಕ್ಷಣೆಗೆ ಪಾಕ್ ಮುಂದಾಗಿದೆ. ಭಾರತದ ಬಳಿ ಘಾತಕ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಈ ಪಾಕಿಸ್ತಾನಕ್ಕೆ ಅಮೆರಿಕ F-16 ಫೈಟರ್ ಅನ್ನ ಕೊಟ್ಟಿದೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಪಾಕಿಸ್ತಾನ ಬೆದರಿದೆ. ಈ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಕೇವಲ 4 ದೇಶಗಳ ಬಳಿ ಇದೆ. ಭಾರತ, ರಷ್ಯಾ, ಚೀನಾ, ಟರ್ಕಿ ಬಳಿ S-400 ಇದೆ. ಹೀಗಾಗಿ F-16 ಫೈಟರ್ ಜೆಟ್ ಅನ್ನೇ ಅಡಗಿಸಿಟ್ಟಿದೆ ಪಾಕಿಸ್ತಾನ. ಗಡಿಯಿಂದ 1500 ಕಿಲೋಮೀಟರ್ ದೂರದಲ್ಲಿ F-16 ಅಡಗಿಸಿಟ್ಟಿದ್ಯಂತೆ. ಪಾಕಿಸ್ತಾನ F-16 ಬಳಸಿದ್ರೆ ಭಾರತ S-400 ಕಂಡುಹಿಡಿಯುತ್ತೆ. S-400 ಮಿಸೈಲ್ ಸಿಸ್ಟಮ್ F-16 ಅನ್ನ ಹೊಡೆದುರುಳಿಸುತ್ತದೆ. ಭಾರತದ ವಿರುದ್ಧ F-16 ಬಳಸಿದ್ರೆ ಅಮೆರಿಕ ಕೆರಳುತ್ತೆ. F-16 ಫೈಟರ್ ಜೆಟ್ ಅನ್ನ ಷರತ್ತಿನ ಮೇಲೆ ನೀಡಿದೆ ಅಮೆರಿಕ.
F-16 ಫೈಟರ್ ಜೆಟ್ ಅನ್ನ ಕೇವಲ ಉಗ್ರರ ವಿರುದ್ಧ ಬಳಸಬೇಕು. F-16 ವಿಶ್ವದ ಅತ್ಯಂತ ವಿಶ್ವಸನೀಯ ಫೈಟರ್ ಜೆಟ್. F-16 ರೇಂಜ್ ಬರೋಬ್ಬರಿ 4200 ಕಿಲೋಮೀಟರ್. ಸದ್ಯ ಗಡಿಯಲ್ಲಿ ಚೀನಾ JF-17 ಅನ್ನ ತಂದು ನಿಲ್ಲಿಸಿದೆ ಪಾಕ್. ಪಾಕ್ ಮಿಲಿಟರಿ ಪಡೆಯ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅನ್ನ ಬಳಸ್ತಾ ಇದೆ. ಅಷ್ಟೇ ಅಲ್ಲ, ಪಂಜಾಬ್ ಗಡಿಗೆ ಯುದ್ಧ ಟ್ಯಾಂಕ್ ಗಳನ್ನ ಭಾರತ ಸೇನೆ ರವಾನಿಸಿದೆ. ಗಡಿಯಲ್ಲಿ ಯುದ್ಧ ಟ್ಯಾಂಕ್ ಗಳನ್ನ ಬೋಫರ್ಸ್ ಫಿರಂಗಿಗಳನ್ನ ನಿಯೋಜಿಸಿದೆ. ಅತ ಪಾಕಿಸ್ತಾನದ ಕಡೆಯಿಂದಲೂ ಗಡಿಯಲ್ಲಿ ಯುದ್ಧ ಟ್ಯಾಂಕ್ ಶಸ್ತ್ರಾಸ್ತ್ರ ನಿಯೋಜನೆ ಮಾಡಿದೆ. ಹೀಗಾಗಿ ಗಡಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಈ ಮೂಲಕ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಮತ್ತಷ್ಟು ದಟ್ಟವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದ್ ವೇಳೆ ಯುದ್ಧ ನಡೀತು ಅಂದ್ಕೊಳ್ಳಿ, ಮೊದಲು ಯುದ್ಧ ಸಾರುವ ದೇಶಕ್ಕೆ ಏನೆಲ್ಲ ಲಾಭ ಆಗುತ್ತೆ, ಏನೆಲ್ಲ ನಷ್ಟ ಆಗುತ್ತೆ ಅಂತ ಎಲ್ಲರೂ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಪಾಕ್ಗೆ ಪಾಠ ಕಲಿಸಲು ಭಾರತೀಯ ಸೇನೆ ಸಜ್ಜು. ಪ್ರತಿಕಾರಕ್ಕೂ ಮುನ್ನವೇ ಬಿಲ ಸೇರಿದ ಉಗ್ರ ರಾಷ್ಟ್ರ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ದಟ್ಟವಾಗಿದೆ. ಗಡಿಯಲ್ಲಿ ಯುದ್ಧಕ್ಕೆ ಆಹ್ವಾನಿಸುವ ಚಟುವಟಿಕೆಗಳು ಜೋರಾಗಿದ್ದು, ಯಾವುದೇ ಕ್ಷಣದಲ್ಲಾದರೂ ಮಿಲಿಟರಿ ಆಪರೇಷನ್ ನಡೆಯುವ ಸಾಧ್ಯತೆ ಇದೆ. ಹೀಗಾಗಿ ಎರಡು ದೇಶಗಳ ಮಧ್ಯೆ ಯುದ್ಧದ ಭೀತಿ ಆವರಿಸಿದೆ. ಭಾರತದ ಸೇನೆ ಅಂದ್ರೆ ಸುಮ್ಮನೆನಾ? ಅದರ ಗತ್ತು ಗೈರತ್ತು ಇರೋ ಬರೋ ದೇಶಗಳಿಗೆ ಗೊತ್ತೇ ಇದೆ. ಪ್ರತಿದಿನ ನಮ್ಮ ಆರ್ಮಿ ಒಂದೊಂದು ವಿಡಿಯೋ ರಿಲೀಸ್ ಮಾಡ್ತಿದೆ. ಯುದ್ಧ ಟ್ಯಾಂಕ್ಗಳ ದೃಶ್ಯ ಬಿಡುಗಡೆ ಆಗಿದೆ. T-19 ಅರ್ಜುನ ಭೀಷ್ಮ ಟ್ಯಾಂಕ್ ಗರ್ಜಿಸುತ್ತಿದ್ರೆ, ಇನ್ನೊಂದು ಕಡೆ ಬುಲೆಟ್ ಪ್ರೂಫ್ ಬಂಕರ್ಗಳ ಕ್ಲೀನಿಂಗ್ ನಡೀತಾ ಇದೆ. ಈ ಮಧ್ಯೆ ಪಾಕಿಸ್ತಾನ ಹೆದರಿ ತನ್ನ ಶಸ್ತ್ರಾಸ್ತ್ರವನ್ನ ಬಿಲ ಸೇರಿಸಿದೆ. ಭಾರತಕ್ಕೆ ಬೆದರಿದ ಪಾಕ್. ಇರೋಬರೋ ಶಸ್ತ್ರಾಸ್ತ್ರ ರಕ್ಷಣೆಗೆ ಪಾಕ್ ಮುಂದಾಗಿದೆ. ಭಾರತದ ಬಳಿ ಘಾತಕ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಈ ಪಾಕಿಸ್ತಾನಕ್ಕೆ ಅಮೆರಿಕ F-16 ಫೈಟರ್ ಅನ್ನ ಕೊಟ್ಟಿದೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಪಾಕಿಸ್ತಾನ ಬೆದರಿದೆ. ಈ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಕೇವಲ 4 ದೇಶಗಳ ಬಳಿ ಇದೆ. ಭಾರತ, ರಷ್ಯಾ, ಚೀನಾ, ಟರ್ಕಿ ಬಳಿ S-400 ಇದೆ. ಹೀಗಾಗಿ F-16 ಫೈಟರ್ ಜೆಟ್ ಅನ್ನೇ ಅಡಗಿಸಿಟ್ಟಿದೆ ಪಾಕಿಸ್ತಾನ. ಗಡಿಯಿಂದ 1500 ಕಿಲೋಮೀಟರ್ ದೂರದಲ್ಲಿ F-16 ಅಡಗಿಸಿಟ್ಟಿದ್ಯಂತೆ. ಪಾಕಿಸ್ತಾನ F-16 ಬಳಸಿದ್ರೆ ಭಾರತ S-400 ಕಂಡುಹಿಡಿಯುತ್ತೆ. S-400 ಮಿಸೈಲ್ ಸಿಸ್ಟಮ್ F-16 ಅನ್ನ ಹೊಡೆದುರುಳಿಸುತ್ತದೆ. ಭಾರತದ ವಿರುದ್ಧ F-16 ಬಳಸಿದ್ರೆ ಅಮೆರಿಕ ಕೆರಳುತ್ತೆ. F-16 ಫೈಟರ್ ಜೆಟ್ ಅನ್ನ ಷರತ್ತಿನ ಮೇಲೆ ನೀಡಿದೆ ಅಮೆರಿಕ. F-16 ಫೈಟರ್ ಜೆಟ್ ಅನ್ನ ಕೇವಲ ಉಗ್ರರ ವಿರುದ್ಧ ಬಳಸಬೇಕು. F-16 ವಿಶ್ವದ ಅತ್ಯಂತ ವಿಶ್ವಸನೀಯ ಫೈಟರ್ ಜೆಟ್. F-16 ರೇಂಜ್ ಬರೋಬ್ಬರಿ 4200 ಕಿಲೋಮೀಟರ್. ಸದ್ಯ ಗಡಿಯಲ್ಲಿ ಚೀನಾ JF-17 ಅನ್ನ ತಂದು ನಿಲ್ಲಿಸಿದೆ ಪಾಕ್. ಪಾಕ್ ಮಿಲಿಟರಿ ಪಡೆಯ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅನ್ನ ಬಳಸ್ತಾ ಇದೆ. ಅಷ್ಟೇ ಅಲ್ಲ, ಪಂಜಾಬ್ ಗಡಿಗೆ ಯುದ್ಧ ಟ್ಯಾಂಕ್ ಗಳನ್ನ ಭಾರತ ಸೇನೆ ರವಾನಿಸಿದೆ. ಗಡಿಯಲ್ಲಿ ಯುದ್ಧ ಟ್ಯಾಂಕ್ ಗಳನ್ನ ಬೋಫರ್ಸ್ ಫಿರಂಗಿಗಳನ್ನ ನಿಯೋಜಿಸಿದೆ. ಅತ ಪಾಕಿಸ್ತಾನದ ಕಡೆಯಿಂದಲೂ ಗಡಿಯಲ್ಲಿ ಯುದ್ಧ ಟ್ಯಾಂಕ್ ಶಸ್ತ್ರಾಸ್ತ್ರ ನಿಯೋಜನೆ ಮಾಡಿದೆ. ಹೀಗಾಗಿ ಗಡಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಈ ಮೂಲಕ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಮತ್ತಷ್ಟು ದಟ್ಟವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.